ಸ್ನೇಹಿತರೆ ನಮಸ್ಕಾರ. ರೇಣುಕಸ್ವಾಮಿ ಹತ್ಯೆ ಪ್ರಕರಣ ಇಡೀ ದೇಶದಾದ್ಯಂತ ಸಂಚಲನ ಮೂಡಿಸಿರುವಂಥ ಪ್ರಕರಣ. ಕಾರಣ ಏನು ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂಥದ್ದು, ಜೈಲು ಸೇರಿರುವಂಥದ್ದು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅನ್ನುವಂಥ ಕಾರಣಕ್ಕೆ. ದರ್ಶನ್ ಜೊತೆಗೆ ಪವಿತ್ರ ಗೌಡ ಇದ್ದಾರೆ ಮತ್ತು ಇತರ ಸಹಚರರು ಕೂಡ ಇದ್ದಾರೆ. ಆದರೆ ಈಗ ಈ ರೇಣುಕಸ್ವಾಮಿಯ ಪ್ರಕರಣದಲ್ಲಿ ದರ್ಶನ್ ಏನು ಜೈಲುವಾಸವನ್ನು ಅನುಭವಿಸ್ತಿದ್ದಾರೆ ನೋಡಿ, ಇದು ಈಗ ಇನ್ನಷ್ಟು ದಿನಗಳ ಕಾಲ ಮುಂದುವರಿಯುವಂಥ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಒಂದು. ಎರಡನೇದು, ದರ್ಶನ್ಗೆ ಇರುವಂಥ ಅಭಿಮಾನಿಗಳೇ ಬಹುಶಃ ದರ್ಶನ್ಗೆ ಈಗ ವಿಲನ್ಗಳ ರೂಪದಲ್ಲಿ ಕಾಣ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ದರ್ಶನ್ ಈ ಪ್ರಕರಣದಲ್ಲಿ, ಈಗ ರೇಣುಕಸ್ವಾಮಿಯ ಪ್ರಕರಣದಲ್ಲಿ ದರ್ಶನ್ ಅಭಿಮಾನಿ ಈಗ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಾನೆ ಅನ್ನುವಂತಹ ಒಂದು ಆರೋಪ ನಿಮಗೆ ಬಹುಶಃ ಗೊತ್ತಿರ್ತದೆ. ಹಿಂದಿನ ಸ್ಟೋರಿಯಲ್ಲೂ ಕೂಡ ನಾನು ಹೇಳಿದ್ದೆ, 3 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಇದು ಒಂದು ಪ್ರಕರಣದಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕೋದು ಅಥವಾ ಸಾಕ್ಷಿಗಳನ್ನು ಬೇರೆ ರೀತಿ ಪರಿವರ್ತನೆ ಮಾಡೋ ರೀತಿ, ಉಲ್ಟಾ ಹೊಡೆಯೋ ರೀತಿಯಲ್ಲಿ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ. ಕಾನೂನಲ್ಲಿ ಇದಕ್ಕೆ ಭಾರಿ ದೊಡ್ಡ ಶಿಕ್ಷೆ ಇದೆ. ಒಂದು. ಎರಡನೇದು, ಯಾವ ಪ್ರಕರಣದಲ್ಲಿ ಈಗ ಆರೋಪಿಗಳಿದ್ದಾರೆ ನೋಡಿ, ಈ ರೇಣುಕಸ್ವಾಮಿ ಪ್ರಕರಣದಲ್ಲಿರುವಂಥ ಆರೋಪಿಗಳನ್ನು ರಕ್ಷಣೆ ಮಾಡುವಂಥ ದೃಷ್ಟಿಕೋನದಲ್ಲಿ ಇವನು ಈ ರೀತಿ ಮಾಡ್ದ ಅಂಥೇಳಿ. ಈಗ ಬೇಲ್ ಕೊಡುವಂಥ ಸಂದರ್ಭದಲ್ಲೋ ಅಥವಾ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕೋರ್ಟ್ ಫಸ್ಟಿಗೆ ಹೇಳೋದೇ ಇದು, ನೀವು ಯಾವುದೇ ಕಾರಣಕ್ಕೂ ಕೂಡ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಬಾರ್ದು ಅಂತೇಳಿ. ಅದರಲ್ಲೂ ಕೂಡ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಅದನ್ನು ತುಂಬ ಸೂಕ್ಷ್ಮವಾಗಿ ಹೇಳಿರ್ತಾರೆ. ಇನ್ಫ್ಯಾಕ್ಟ್ ಒಂದು ಗೊತ್ತಿರಲಿ ನಿಮಗೆ, ದರ್ಶನ್ ಏನಾದರೂ ಈಗ ಹೊರಗಡೆ ಇದ್ದರು ಅಂತ ತಿಳ್ಕೊಳ್ಳಿ, ಬೇಲ್ ಸಿಕ್ಕಿ ಹೊರಗಡೆ ಇದ್ದರು ಅಂತಲೂ ತಿಳ್ಕೊಳ್ಳಿ. ಅವರೇನಾದರೂ ಹೊರಗಡೆ ಇದ್ದಿದ್ದರೂ ಕೂಡ ಮೊನ್ನೆ ಹೇಗೆ ಅವರು 3 ಜನ ಆರೋಪಿಗಳು ಬೆದರಿಕೆ ಹಾಕಿದವರು ಅರೆಸ್ಟ್ ಆದ್ರಲ್ಲ, ಅಟ್ ದಿ ಸೇಮ್ ಟೈಮ್ ದರ್ಶನ್ ಕೂಡ ಒಳಗೆ ಹೋಗ್ತಿದ್ರು. ಇಮ್ಮಿಡಿಯೇಟ್ಲಿ ಬೇಲ್ ಕ್ಯಾನ್ಸಲ್ ಆಗ್ತಿತ್ತು. ಈಗ ಇದೇ ಈ ಬೆದರಿಕೆನೇ ಈಗ ಭಾರಿ ದೊಡ್ಡ ಸಂಕಷ್ಟಕ್ಕೆ ಕಾರಣ ಆಗಿದೆ. ಜೊತೆಗೆ ಬೆದರಿಕೆ ಹಾಕಿದವನು ಕೂಡ ಒಂದು ಸಾಕ್ಷಿ ಎನ್ನುವಂಥದ್ದು ಈ ಪ್ರಕರಣದ ದೊಡ್ಡ ಟ್ವಿಸ್ಟು. ಏನದು ಉದ್ದೇಶಪೂರ್ವಕವಾಗಿ ಏನಾದರೂ ನಡೀತಾ, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ರೇಣುಕಸ್ವಾಮಿ ಈ ಪ್ರಕರಣ ಏನಿದೆ, ಇದರ ಗಂಭೀರತೆಯನ್ನು ಗಮನಿಸಿದ್ರೆ, ಕೋರ್ಟ್ನ ಪ್ರಕ್ರಿಯೆಗಳು ನಡೀತಿರುವಂಥ ಸಂದರ್ಭದಲ್ಲೇ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಷ್ಟು ಧೈರ್ಯವನ್ನು ಆರೋಪಿಗಳ ಬೆಂಬಲಿಗರು ತೋರಿದ್ದಾರೆ ಅನ್ನುವಂಥದ್ದು ಕಾನೂನಿನ ಪ್ರಕಾರ ಅತಿದೊಡ್ಡ ತಪ್ಪು. ಈ ಪ್ರಕರಣದ ಪ್ರಮುಖ ಸಾಕ್ಷಿಗಳಲ್ಲಿ ಒಬ್ಬರಾದಂಥ ಸಂದೀಪ್ ಅವರಿಗೆ ದರ್ಶನ್ ಅವರ ಅಭಿಮಾನಿಗಳು ಅಂಥೇಳಿ ಗುರುತಿಸ್ಕೊಂಡಿರುವಂಥ ಪುನೀತು, ಸುಹಾಸು, ವೇಣು ಅನ್ನೋರು ಬೆದರಿಕೆಯನ್ನು ಹಾಕ್ತಾರೆ. ಅಚ್ಚರಿಯ ವಿಚಾರ ಏನು ಅಂತ ಹೇಳಿದ್ರೆ, ಈ 3 ಪೈಕಿ ಒಬ್ಬನಾದಂಥ ಪುನೀತು ಸ್ವತಃ ಇದೇ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯೂ ಕೂಡ ಹೌದು. ಅಂದರೆ ಸಾಕ್ಷಿದಾರನೇ ಮತ್ತೊಬ್ಬ ಸಾಕ್ಷಿಗೆ ಬೆದರಿಕೆ ಹಾಕಿದಂತಹ ಅತಿ ದೊಡ್ಡ ರೋಚಕ ಸ್ಟೋರಿ ಇದು. ಇಲ್ಲಿ ಏನು ಬೆದರಿಕೆ ಹಾಕಿದ್ದಾನೆ? ಸುಳ್ಳು ಹೇಳಬೇಕು ಅಥವಾ ತನಿಖೆಯನ್ನು ದಾರಿ ತಪ್ಪಿಸುವಂತೆ ಒತ್ತಡವನ್ನು ಹೇರಿದ್ದಾನೆ. ಈ ಘಟನೆ ಪೊಲೀಸರ ಗಮನಕ್ಕೆ ಬಂದ ತಕ್ಷಣವೇ ಕಾಮಾಕ್ಷಿಪಾಳ್ಯ ಪೊಲೀಸರು 3ರನ್ನು ಕೂಡ ಅರೆಸ್ಟ್ ಮಾಡಿ ಈಗ ಅವರನ್ನು ಜೈಲಿಗಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಅಟ್ ದಿ ಸೇಮ್ ಟೈಮು ಅವರಿಂದ ವಿಚಾರಣೆಯನ್ನು ನಡೆಸಿ ಒಂದಷ್ಟು ವಿಚಾರಗಳನ್ನು ಕೂಡ ಬಾಯಿಬಿಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ ಯಾಕ್ರಪ್ಪ ನೀವು ಹಿಂಗೆ ಮಾಡಿದ್ರಿ, ಯಾಕೆ ಬೆದರಿಕೆಯನ್ನು ಹಾಕಿದ್ರಿ ಅನ್ನುವಂಥದ್ದು. ಈಗ ನಾನು ಹೇಳಿದೆಲ್ಲ, ಈ ಸಾಕ್ಷಿದಾರನೇ ಈತ ಅಂಥೇಳಿ, ಯಾರು ಬೆದರಿಕೆ ಹಾಕಿದಂಥ ಆರೋಪಿದಾನಲ್ಲ ಆತನು ಕೂಡ ಈ ಒಬ್ಬ ಸಾಕ್ಷಿದಾರ. ಹೇಗೆ ಹೇಳ್ತೀನಿ ನೋಡಿ. ಆರೋಪಿಗಳ ಪರವಾಗಿ ಸಾಕ್ಷಿ ನುಡಿಬೇಕು ಅನ್ನುವಂಥದ್ದು ರೇಣುಕಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿದಾರ ಸಂದೀಪ್ ಅವರಿಗೆ ಬೆದರಿಕೆ ಹಾಕಿ ನೀನು ಆ ರೀತಿ ಹೇಳಬಾರ್ದು, ಏನೋ ಆರೋಪಿಗಳ ಪರವಾಗಿ ನೀನು ಸಾಕ್ಷಿಯನ್ನು ನುಡಿಬೇಕು, ವಿರುದ್ಧವಾಗಿ ನುಡಿಬಾರ್ದು ಅಂಥೇಳಿ ಈಗ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವಂಥ ಆರೋಪ ಇರುವಂಥದ್ದು. ಈ ಸಂಬಂಧ ಪೊಲೀಸರು ತನಿಖೆಯನ್ನು ನಡೆಸಿದಾಗ ತುಮಕೂರಿನ ದುರ್ಗಾ ಬಾರ್ ಕ್ಯಾಶರ್ಗೆ ಧಮಕಿಯನ್ನು ಹಾಕಿದವನು ಬೇರೆ ಯಾರೋ ಅಲ್ಲ, ಇದೇ ಕೇಸ್ನ ಮತ್ತೊಬ್ಬ ಸಾಕ್ಷಿ ಅನ್ನೋದು ಕೂಡ ಗೊತ್ತಾಗ್ತದೆ. ವೆರಿ ಸರ್ಪ್ರೈಸಿಂಗ್ ಅನ್ನೋ ರೀತಿಯಲ್ಲಿ. ಕಳೆದ ಜೂನ್ 25ರಂದು ಈ ಹತ್ಯೆ ಕೇಸ್ನಲ್ಲಿ ತುಮಕೂರಿನ ದುರ್ಗಾ ಬಾರ್ ಕ್ಯಾಶರ್ ಸಂದೀಪ್ನ ಪ್ರಮುಖ ಸಾಕ್ಷಿಯಾಗಿ ಮಾಡ್ಕೊಂಡಿರ್ತಾರೆ. ಆತನಿಗೆ ರೇಣುಕಸ್ವಾಮಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತರುವಂಥ ಮಾರ್ಗ ಮಧ್ಯೆ ಆರೋಪಿಗಳು ತುಮಕೂರಿನಲ್ಲಿ ಕಾರನ್ನು ನಿಲ್ಲಿಸಿದರು. ಆ ಸಂದರ್ಭದಲ್ಲಿ ತುಮಕೂರಿನ ದುರ್ಗಾ ಬಾರ್ನಲ್ಲಿ ಮದ್ಯವನ್ನು ಖರೀದಿಸಿದರು, ಕೂಲ್ ಡ್ರಿಂಕ್ಸನ್ನು ಕೂಡ ತೆಗೆದುಕೊಂಡಿದ್ದರು. ಈ ವೇಳೆ ದುರ್ಗಾ ಬಾರ್ನ ಕ್ಯಾಶರ್ ಸಂದೀಪ್ಗೆ ಹಣವನ್ನು ಪಾವತಿಸಿದ್ದಾರೆ. ಹೀಗಾಗಿ ರೇಣುಕಸ್ವಾಮಿಯನ್ನು ಆರೋಪಿಗಳು ಬೆಂಗಳೂರಿಗೆ ಕರೆತಂದಿದ್ದನ್ನು ಸಂದೀಪ್ ನೋಡಿದ್ದರಿಂದ ಸಂದೀಪನ್ನು ಪ್ರಮುಖ ಸಾಕ್ಷಿಯಾಗಿ ಇಲ್ಲಿ ಉಲ್ಲೇಖ ಮಾಡಿದರು ಯಾರು ಪೊಲೀಸರು. ಆದರೆ ರೇಣುಕಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ಸಾಕ್ಷಿಯಾಗಿರುವಂಥ ಸಂದೀಪ್ಗೆ ಈ ಬೆದರಿಕೆ ಹಾಕ್ದ ಅಂಥೇಳಿ ಹೇಳಿದಲ್ಲ, ಆತ ಪುನೀತ್ ಅಂಥೇಳಿ. ಇನ್ಫ್ಯಾಕ್ಟು ಈತನು ಕೂಡ ಒಬ್ಬ ಸಾಕ್ಷಿ ಅಂಥೇಳಿ. ಇದು ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಇಲ್ಲಿ ರೇಣುಕಸ್ವಾಮಿ ಹತ್ಯೆ ಆದ ನಂತರ ಆರೋಪಿಗಳೆಲ್ಲ ಈ ದೇಹವನ್ನು ಸಾಗಿಸಿದ್ರಲ್ಲ, ಆ ದೇಹವನ್ನು ಸಾಗಾಟ ಮಾಡಿದಂಥ ಸ್ಕಾರ್ಪಿಯೋ ಕಾರಿನ ಮಾಲಕನೇ ಈ ಬೆದರಿಕೆ ಹಾಕಿದಂಥ ಪುನೀತ್ ಅನ್ನೋದು ಕೂಡ ಈಗ ತನಿಖೆ ವೇಳೆ ಗೊತ್ತಾಗಿದೆ.
ಈತ ಚಿಕ್ಕಬಳ್ಳಾಪುರದಿಂದ ದರ್ಶನ್ ಫಾರ್ಮ್ ಹೌಸ್ಗೆ ಮೇಕೆಗಳನ್ನು ಕೊಂಡೊಯ್ಯೋದಕ್ಕೆ ಕಾರನ್ನು ಕೊಟ್ಟಿದ್ದ ಅಂಥೇಳಿ ಗೊತ್ತಾಗಿದೆ. ಮೈಸೂರು ಮೂಲದ ದರ್ಶನ್ ಮ್ಯಾನೇಜರ್ ನಾಗರಾಜ್ ಸ್ಕಾರ್ಪಿಯೋ ಕಾರನ್ನು ಪಡೆದಿದ್ದಂತೆ. ಬಳಿಕ ರೇಣುಕಸ್ವಾಮಿ ದೇಹವನ್ನು ಕೂಡ ಇದೇ ಪುನೀತ್ ಅವರ ಸ್ಕಾರ್ಪಿಯೋ ಕಾರ್ನಲ್ಲೇ ಸಾಗಿಸಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಹೀಗಾಗಿ ಕಾರು ಮಾಲೀಕ ಆಗಿದ್ದಂಥ ಪುನೀತನ ಕೂಡ ಪೊಲೀಸರು ಪ್ರಮುಖ ಸಾಕ್ಷಿದಾರನಾಗಿ ಪರಿಗಣಿಸಿದರು. ಪುನೀತ್ ಮೂಲತಃ ಹಾಸನದ ಅರ್ತಿಕೆರವನಾಗಿದ್ದ. ಬೆಂಗಳೂರಿನ ಮಹದೇವಪುರದಲ್ಲಿ ವಾಸವಾಗಿದ್ದ. ದರ್ಶನ್ ಅಭಿಮಾನಿಯಾಗಿರುವಂತಹ ಆರೋಪಿ ಪುನೀತ್ ದರ್ಶನ್ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಖಾತೆಗಳಾದಂತಹ ಡಿ ಕಂಪನಿ ಎನ್ನುವಂಥದ್ದನ್ನು, ದರ್ಶನ್ ತೂಗುದೀಪ, ಶ್ರೀನಿವಾಸ, ದಾಸ ದರ್ಶನ್ ಸೇರಿದಂತೆ ಕೆಲವು ಫ್ಯಾನ್ ಪೇಜ್ಗಳನ್ನು ಈತನೇ ನೋಡ್ಕೊಳ್ತಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ಈ ಹತ್ಯೆಗೂ ಮುನ್ನ 8 ವರ್ಷಗಳಿಂದ ದರ್ಶನ್ ಹೆಸರಿನ ಸಾಮಾಜಿಕ ಜಾಲತಾಣಗಳನ್ನು ಪುನೀತ್ ಒಬ್ಬನೇ ಹ್ಯಾಂಡಲ್ ಮಾಡ್ತಿದ್ದ ಅನ್ನುವಂಥ ವಿಚಾರ ಈಗ ಗೊತ್ತಾಗಿದೆ. ಇಷ್ಟೆಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥ ಈತ ಈ ಮಣ್ತಿನೋ ಕೆಲಸವನ್ನು ಯಾಕೆ ಮಾಡ್ದ ಅನ್ನುವಂಥದ್ದು ಈಗ ಮೊದಲ ಪ್ರಶ್ನೆ. ಯಾಕೆ ಇದನ್ನು ಮಣ್ತಿನೋ ಕೆಲಸ ಅಂತೇಳಿ ನಾನು ಕರಿತೀನಿ ಅಂತ ಹೇಳಿದರೆ, ನಿಮಗೆ ಆಗಲೇ ನಾನು ಹೇಳಿದಂತೆ ಒಂದು ಯಾವುದೇ ಪ್ರಕರಣ ಆಗಿರೋದು, ಪ್ರಕರಣದಲ್ಲಿ ಸಾಕ್ಷಿಗಳಿಗೆ ಏನಾದರೂ ಈ ರೀತಿಯಾದಂತಹ ಈ ಬೆದರಿಕೆ ಹಾಕೋದು ಅಥವಾ ವಿಚಾರಣಾಧೀನ ಕೈದಿಯಾಗಿರುವಂಥ ದರ್ಶನ್ ಅವರ ಅಭಿಮಾನಿಗಳು ಈ ರೀತಿ ವರ್ತಿಸಿರೋದು ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡಿದಂತೆ ಆಗ್ತದೆ, ನ್ಯಾಯಾಂಗ ನಿಂದನೆ ಆಗ್ತದೆ. ಈಗ ನ್ಯಾಯಾಲಯದ ಕಲಾಪಗಳು ನಡೀತಿರುವಂಥ ಸಂದರ್ಭದಲ್ಲಿ ಸಾಕ್ಷಿಗಳನ್ನು ಪ್ರಭಾವಿಸುವುದು ಗಂಭೀರ ಸ್ವರೂಪದ ತಪ್ಪಾಗಿ ಇಲ್ಲಿ ಕನ್ಸಿಡರ್ ಮಾಡುತ್ತೆ. ಇದು ಸಾಮಾನ್ಯವಾಗಿ ಜಾಮೀನು ನೀಡುವಾಗಂತಹ ಸಂದರ್ಭದಲ್ಲಿ ಪರಿಗಣಿಸುವಂಥ ಕೋರ್ಟು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಅಥವಾ ತನಿಖೆಗೆ ಅಡ್ಡಿಪಡಿಸ್ಬೋದು ಅನ್ನೋಂಥ ಆತಂಕವನ್ನು ವ್ಯಕ್ತಪಡಿಸುತ್ತೆ. ಈಗ ಸಾಕ್ಷಿಗಳಿಗೆ ಬೆದರಿಕೆ ಬಂದಿರೋದು ಭವಿಷ್ಯದಲ್ಲಿ ದರ್ಶನ್ ಅವರು ಜಾಮೀನು ಅರ್ಜಿಯನ್ನು ಕೋರ್ಟ್ ತಿರಸ್ಕರಿಸೋದಕ್ಕೆ ಅಥವಾ ಕಠಿಣ ಷರತ್ತುಗಳನ್ನು ವಿಧಿಸೋಕ್ಕೂ ಒಂದು ಕಾರಣ ಆಗ್ಬೋದು, ಪ್ರಮುಖವಾದಂಥ ಕಾರಣ ಆಗ್ಬೋದು. ಇನ್ನು ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಪಡೆಯೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಆದರೆ ಇಂತಹ ಬೆಳವಣಿಗೆಗಳು ದರ್ಶನ್ ಅವರ ಪರವಾದಂಥ ವಾದಕ್ಕೆ ಧಕ್ಕೆ ತರುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಅಭಿಮಾನಿಗಳ ಹುಚ್ಚಾಟಕ್ಕೆ ದರ್ಶನ್ ಶಿಕ್ಷೆ ಅನುಭವಿಸಿದಂತಾಗಿದೆ ಅನ್ನೋಂಥ ಮಾತು ಈಗ ಕೇಳಿ ಬರ್ತಿದೆ. ಕೋರ್ಟ್ ಇದು ಸಾಕ್ಷ್ಯನಾಶದ ಪ್ರಯತ್ನ ಆಗಿದೆ ಅಂತ ಹೇಳಿ ಕನ್ಸಿಡರ್ ಮಾಡೇ ಮಾಡುತ್ತೆ. ಹಾಗೆಯೇ ದರ್ಶನ್ ಅವರ ಜೈಲು ಅವಧಿಯ ವಿಸ್ತರಣೆ ಆಗುವಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿ ಕಾಣಿಸ್ತಿದೆ. ಇನ್ನು ಮುಂದಿನ ದಿಕ್ಕು ಹೇಗಿರ್ತದೆ ಅಂತ ಹೇಳಿದರೆ, ಈಗ ಪೊಲೀಸರು ಈ ಬಂಧಿತರ ಮೂಲಕ ಮತ್ತಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಪುನೀತ್ ಸಾಮಾಜಿಕ ಜಾಲತಾಣದಲ್ಲಿ ಡಿ ಕಂಪನಿ ಪೇಜ್ನನ್ನು ನಿರ್ವಹಿಸ್ತಿದ್ದ. ಈ ಪೇಜ್ನಿಂದ ಯಾರಿಗೆಲ್ಲ ಬೆದರಿಕೆ ಹಾಕಿದ್ರು, ಏನೆಲ್ಲ ಆಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ. ಆರೋಪಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಆಗೇ ಆಗುತ್ತೆ. ಸಾಕ್ಷಿಗಳಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡೋದಕ್ಕೆ ಕೋರ್ಟು ಸೂಚನೆಯನ್ನು ಕೊಟ್ಟಿದೆ. ದರ್ಶನ್ ಅವರ ಜಾಮೀನು ಪ್ರಕ್ರಿಯೆ ಇನ್ನಷ್ಟು ವಿಳಂಬ ಆಗೋದ್ರಲ್ಲಿ ಡೌಟ್ ಇಲ್ಲ. ಒಟ್ಟಿನಲ್ಲಿ ಅಭಿಮಾನಿಗಳ ಈ ಕೃತ್ಯಗಳು ತಮ್ಮ ನೆಚ್ಚಿನ ನಟನಿಗೆ ಕೋರ್ಟ್ನಲ್ಲಿ ನ್ಯಾಯ ಸಿಗುವಂಥ ಹಾದಿಯಲ್ಲಿ ಮುಳ್ಳಿನ ಹಾಸಿಗೆಯನ್ನು ಸೃಷ್ಟಿಸ್ತಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಇನ್ನಷ್ಟು ದಿನ ದರ್ಶನ್ ಜೈಲಲ್ಲಿ ಕುಳಿಯೋ ರೀತಿ ಮಾಡುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಕಾನೂನು ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರೋದಕ್ಕೆ ಪ್ರಯತ್ನಿಸೋದು ಎಂದಿಗೂ ಕೂಡ ಯಶಸ್ವಿ ಆಗೋದಿಲ್ಲ ಅನ್ನೋದಕ್ಕೆ ಈ ಘಟನೆ ಒಂದು ಪಾಠ. ಕೋರ್ಟ್ ಅಂತಿಮ ತೀರ್ಪು ಏನೇ ಬರೆದ್ರೂ ಕೂಡ ಅದು ಬೇರೆ. ಬಟ್ ಆದರೆ ಅದರ ನಡುವೆ ಈಗ ದರ್ಶನ್ ಅಭಿಮಾನಿಗಳು ಒಂದು ರೀತಿಯಲ್ಲಿ ದರ್ಶನ್ ಪಾಲಿಗೆ ವಿಲನ್ ಆಗಿರೋದು ಮಾತ್ರ ಘೋರ ದುರಂತ. ಅಸಲಿಗೆ ಇನ್ನೊಂದು ಪ್ರಶ್ನೆಯೂ ಕೂಡ ಇದ್ದಿದೆ. ಏನು ಅಂತ ಹೇಳಿದ್ರೆ, ನಿಜವಾಗ್ಲೂ ಕೂಡ ಇವನು ದರ್ಶನ್ ಅಭಿಮಾನಿನ ಅಥವಾ ಬೇಕು ಅಂತಲೇ ಈ ರೀತಿ ಸಂಕಷ್ಟಗಳನ್ನು ತಂದು ಒಡ್ಡಬೇಕು ದರ್ಶನ್ ಅವ್ರಿಗೆ ಅಂತಲೇ ಮಾಡಿದ್ರ ಅನ್ನೋಂಥ ಪ್ರಶ್ನೆಯೂ ಕೂಡ ಇದ್ದಿದೆ. ಅದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ. ವಾಟೆವರ್, ಇದು ದರ್ಶನ್ಗೆ ಇಡೀ ಪ್ರಕರಣದಲ್ಲಿ ಭಾರಿ ದೊಡ್ಡ ಹಿನ್ನಡೆ ಅಂತ ಹೇಳಿದ್ರೆ ಯಾವ ಅನುಮಾನವೂ ಕೂಡ ಇಲ್ಲ. ಹೀಗಾಗಿ ದರ್ಶನ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂಕಷ್ಟವನ್ನು ಎದುರಿಸೋದ್ರಲ್ಲಿ ಡೌಟೇ ಇಲ್ಲ ಅನ್ನೋದು ಈ ಮೂಲಕ ಗೊತ್ತಾಗ್ತದೆ. ವಾಟೆವರ್, ನಿಮ್ಮ ಅಭಿಪ್ರಾಯ ಏನು? ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟಂತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.